ಇವತ್ತು ನಮ್ಮ ಮುಂದೆ ಅಂದ್ರೆ ಜಾತ್ರೆಗೆ ಸಂಬಂಧಿಸಿದ ಕೆಲವು ಆಸಕ್ತಿದಾಯಕ ಟಿಪ್ಪಣಿಗಳಿವೆ. ಅಂದ್ರೆ ಇಂದಿನ ನಮ್ಮ ಉದ್ದೇಶ ಬಹಳ ಸ್ಪಷ್ಟ. ಹೌದು. ಒಂದು ದೊಡ್ಡ ಜಾತ್ರೆ ಹೇಗೆ ನಡೆಯುತ್ತೆ, ಅದರ ಮಜಾ ಏನು ಮತ್ತು ಆ, ಅಲ್ಲಿನ ಜವಾಬ್ದಾರಿಗಳೇನು ಅನ್ನೋದನ್ನ ಸರಳವಾಗಿ ವಿಶ್ಲೇಷಣೆ ಮಾಡೋದು ನಮ್ಮ ಇಂದಿನ ಉದ್ದೇಶ. ನಿಜ. ಜಾತ್ರೆ ಎಂದಾಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದು ಬಣ್ಣ ಬಣ್ಣದ ಬಲೂನ್, ಆಕಾಶ ಮುಟ್ಟುವ ಆ ಜಾಯಿಂಟ್ ವೀಲ್ ಮತ್ತೆ ಸಿಹಿ ತಿಂಡಿಗಳು ಅಲ್ವಾ? ಖಂಡಿತ. ಆದರೆ ಈ ಮೂಲಗಳನ್ನು ನೋಡಿದ್ರೆ ಇದರ ಹಿಂದೆ ಒಂದು ದೊಡ್ಡ ವ್ಯವಸ್ಥೆ ಕೆಲಸ ಮಾಡುತ್ತೆ ಅನ್ನೋದು ತಿಳಿಯುತ್ತೆ. ಇದು ಕೇವಲ ಒಂದು ಆಟದ ಮೈದಾನ ಅಲ್ಲ, ಇದೊಂದು ಅತಿ ದೊಡ್ಡ ಪಬ್ಲಿಕ್ ಗ್ಯಾದರಿಂಗ್. ಹ್ಮ್ ಸಿಕ್ಕಾಪಟ್ಟೆ ಜನ ಅಂದ್ರೆ ಸಾವಿರಾರು ಜನ ಒಂದೇ ಕಡೆ ಸೇರೋದ್ರಿಂದ ಅಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನ್ ಗೊತ್ತಾ, ಒಂದು ಅಚ್ಚುಕಟ್ಟಾದ ಪ್ಲಾನಿಂಗ್ ಇರಬೇಕಾಗುತ್ತೆ. ಆ ಪ್ಲಾನಿಂಗ್ ನಾವು ಆ ಮೇಳ ತಲುಪುವ ಮುನ್ನವೇ ಶುರುವಾಗುತ್ತೆ ಅಂತ ಈ ಲೇಖನಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ಅಲ್ಲಿಗೆ ಹೋಗಬೇಕು ಅಂತ ಬಹಳ ಒತ್ತುಕೊಟ್ಟು ಹೇಳಿದ್ದಾರೆ. ಹೌದು. ಆದ್ರೆ ಎಲ್ಲರೂ ತಮ್ಮದೇ ಕಾರು ಅಥವಾ ಬೈಕ್ನಲ್ಲಿ ಹೋದ್ರೆ ಏನಾಗುತ್ತೆ? ಈ ಸಾರ್ವಜನಿಕ ಸಾರಿಗೆಯ ಬಗ್ಗೆ ಯಾಕಿಷ್ಟು ಪ್ರಾಮುಖ್ಯತೆ? ನೋಡಿ, ಇದು ಸಂಪೂರ್ಣವಾಗಿ ಜಾಗ ಮತ್ತೆ ಟ್ರಾಫಿಕ್ ನಿರ್ವಹಣೆಯ ವಿಷಯ. ಸಾವಿರಾರು ಜನ ತಮ್ಮ ಸ್ವಂತ ವಾಹನಗಳಲ್ಲಿ ಬಂದರೆ ಏನಾಗುತ್ತೆ ಯೋಚನೆ ಮಾಡಿ. ಓಹೋ, ಆ, ಮೇಳ ನಡೆಯುವ ಜಾಗಕ್ಕಿಂತ ವಾಹನ ನಿಲ್ಲಿಸುವ ಜಾಗವೇ ದೊಡ್ಡದಿರಬೇಕಾಗತ್ತೆ. ನಿಖರವಾಗಿ. ಅದಕ್ಕೆ ಬದಲಾಗಿ ಬಸ್ ಸ್ಟಾಪ್ನಲ್ಲಿ ಕಾಯೋದು, ಬಸ್ ಅಥವಾ ಆಟೋ ರಿಕ್ಷಾದಲ್ಲಿ ಪ್ರಯಾಣ ಮಾಡೋದು ಮತ್ತು ಕಂಡಕ್ಟರ್ ಹತ್ರ ಟಿಕೆಟ್ಸ್ ಪಡೆಯುವ ಈ ಒಂದು ಕ್ರಮಬದ್ಧವಾದ ವ್ಯವಸ್ಥೆ ಇದೆಯಲ್ಲ. ಇದು ಎಷ್ಟೇ ಜನ ಇದ್ರೂ ಟ್ರಾಫಿಕ್ ಇಲ್ದೆ ಸುಲಭವಾಗಿ ಗುರಿ ತಲುಪಿಸುತ್ತೆ ಅಲ್ವಾ? ಹೌದು. ಅದೊಂದು ದೊಡ್ಡ ಫನಲ್ ತರಹ ಜನರನ್ನು ಸುರಕ್ಷಿತವಾಗಿ ಜಾತ್ರೆಯ ಒಳಗೆ ತರುತ್ತೆ. ಅಂದ್ರೆ ಬಸ್ನಲ್ಲಿ ಟಿಕೆಟ್ ತಗೊಂಡು ಹೋಗೋದು ಕೂಡ ಒಂದು ಚಿಕ್ಕ ಅಡ್ವೆಂಚರ್ ಇದ್ದ ಹಾಗೆ. ಸರಿ, ಒಳಗೆ ಹೋದ್ಮೇಲೆ ಈ ಟಿಪ್ಪಣಿಗಳು ವಿವರಿಸುವಂತೆ ಅಲ್ಲಿ ಬೇರೆ ಬೇರೆ ಸ್ಟಾಲ್ಸ್ ಇರ್ತವೆ. ನಿಜ. ಆಟಿಕೆಗಳು, ಬಳೆಗಳು, ಗೇಮ್ಸ್ ಅಂಡ್ ರೈಡ್ಸ್ ಮತ್ತು ರುಚಿಯಾದ ಫುಡ್ ಸ್ಟಾಲ್ಸ್ ತುಂಬಿರ್ತವೆ. ಅದೇ ನನಗೆ ಇಲ್ಲಿ ಆಸಕ್ತಿದಾಯಕ ಅನ್ಸಿದ್ದು ಅಲ್ಲಿ ಕೆಲಸ ಮಾಡುವ ಜನರ ಬಗ್ಗೆ ಬರೆದಿರುವ ವಿಷಯ. ಹೌದು. ಬಲೂನ್ ಮಾರುವವರು, ಸಿಹಿ ಮಾಡುವವರು, ಮೆಹಂದಿ ಹಾಕುವವರು ಮತ್ತು ಮರದ ಬೊಂಬೆಗಳನ್ನು ಆಡಿಸುವ ಆ ಪಪಿಟಿಯರ್, ಇವರೆಲ್ಲರನ್ನೂ ಈ ಲೇಖನಗಳು ಸರ್ವಿಸ್ ಪ್ರೊವೈಡರ್ಸ್ ಅಂತ ಕರೀತವೆ. ಅಂದ್ರೆ ಇವರು ಕೇವಲ ವ್ಯಾಪಾರ ಮಾಡ್ತಿಲ್ಲ? ಖಂಡಿತ ಇಲ್ಲ. ಅವರು ಆ ದೊಡ್ಡ ಗುಂಪಿಗೆ ಬೇಕಾದ ಖುಷಿ ಮತ್ತು ಮನರಂಜನೆಯನ್ನು ಒದಗಿಸುವ ಒಂದು ದೊಡ್ಡ ಮ್ಯಾಜಿಕ್ ಶೋ ಮಾಡುವ ಕಲಾವಿದರಂಕೆ ಇರ್ತಾರೆ. ಹೌದಲ್ವಾ? ಆದ್ರೆ ಇಲ್ಲಿ ನನಗೊಂದು ಗೊಂದಲ ಇದೆ. ಸಾವಿರಾರು ಜನ, ಅದರಲ್ಲಿ ಉತ್ಸಾಹದಿಂದ ಓಡಾಡುವ ಚಿಕ್ಕ ಮಕ್ಕಳು ಇರ್ತಾರೆ. ಇಂಥ ಗದ್ದಲದ ಜಾಗದಲ್ಲಿ ಸುರಕ್ಷತೆ ಹೇಗೆ ಸಾಧ್ಯ? ಅದೇ ಈ ಮೂಲಗಳಲ್ಲಿ ಎಮರ್ಜೆನ್ಸಿ ಸರ್ವಿಸಸ್ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಹೇಗ್ ಕೆಲಸ ಮಾಡುತ್ತೆ? ಬಹಳ ಅಚ್ಚುಕಟ್ಟಾದ ಸಮನ್ವಯತೆಯಿಂದ. ಕಾಲ್ತುಳಿತದಂತಹ ಘಟನೆಗಳು ಆಗದಂತೆ ನೋಡ್ಕೊಳ್ಳಲು ಪೊಲೀಸ್ ಆ ಗುಂಪನ್ನ ನಿಯಂತ್ರಿಸ್ತಾರೆ. ಓಹೋ, ಸರಿ. ಅಲ್ಲಿ ಸಿಹಿ ತಿಂಡಿ ಮಾಡುವಾಗ ಬೆಂಕಿ ಬಳಸೋದ್ರಿಂದ ಮತ್ತೆ ಕರೆಂಟ್ನಿಂದ ನಡೆಯುವ ಆಟಗಳು ಇರೋದ್ರಿಂದ ಯಾವುದೇ ಅನಾಹುತ ತಪ್ಪಿಸಲು ಫೈರ್ ಇಂಜಿನ್ ಜೊತೆಗೆ ಫೈರ್ ಫೈಟರ್ಸ್ ಯಾವಾಗಲೂ ಸಿದ್ಧರಿರ್ತಾರೆ. ಮತ್ ಯಾರಾದ್ರೂ ಆಕಸ್ಮಿಕವಾಗಿ ಬಿದ್ದು ಪೆಟ್ಟಾದ್ರೆ? ಅದಕ್ಕೆ ತಕ್ಷಣ ಚಿಕಿತ್ಸೆ ನೀಡಲು ಮೆಡಿಕಲ್ ಅಟೆಂಡೆಂಟ್ ಜೊತೆಗೆ ಆಂಬ್ಯುಲೆನ್ಸ್ ಕೂಡ ಇರುತ್ತೆ. ವಾವ್! ಮತ್ತು ವಾಲಂಟಿಯರ್ಸ್ ಕೂಡ ಇರ್ತಾರೆ ಅಂತ ಓದಿದೆ. ಆ ದೊಡ್ಡ ಜನಸಾಗರದಲ್ಲಿ ಅಪ್ಪಮ್ಮನ ಕೈಬಿಟ್ಟು ಹೋದ ಒಬ್ಬ 5 ವರ್ಷದ ಮಗುವನ್ನ ಈ ವಾಲಂಟಿಯರ್ಸ್ ಹೇಗೆ ಹುಡುಕಿ ಕೊಡ್ತಾರೆ? ಭಯಪಡೋ ಅಗತ್ಯವೇ ಇಲ್ಲ. ಅದಕ್ಕಾಗಿಯೇ ಅಲ್ಲಿ ಲಾಸ್ಟ್ ಅಂಡ್ ಫೌಂಡ್ ಬೂತ್ ಎಂಬ ಒಂದು ಸುರಕ್ಷಿತ ಕೇಂದ್ರ ವ್ಯವಸ್ಥೆ ಇರುತ್ತೆ. ಓ, ಅಂದ್ರೆ ಯಾರಾದ್ರೂ ಮಗು ಕಳೆದು ಹೋದ್ರೆ ಈ ಜಾಗಕ್ಕೆ ಹೋಗ್ಬೇಕಾ? ಹೌದು. ಈ ಉಚಿತವಾಗಿ ಸೇವೆ ಮಾಡುವ ವಾಲಂಟಿಯರ್ಸ್ ಆ ಮಗುವನ್ನ ಸುರಕ್ಷಿತವಾಗಿ ಈ ಜಾಗಕ್ಕೆ ಕರೆತರ್ತಾರೆ. ನಂತರ ಮೈಕ್ ಮೂಲಕ ಅಪ್ಪ ಅಮ್ಮನಿಗೆ ಮಾಹಿತಿ ತಲುಪಿಸ್ತಾರೆ. ಇವರೆಲ್ಲರೂ ನಮ್ಮ ರಿಯಲ್ ಲೈಫ್ ಹೀರೋಗಳು. ನಿಜ. ಅಂದ್ರೆ ಈ ಎಮರ್ಜೆನ್ಸಿ ಸರ್ವಿಸಸ್ ಜನರನ್ನ ಕಾಪಾಡ್ತವೆ. ಆದ್ರೆ ಇದೆಲ್ಲದ್ರ ಜೊತೆಗೆ ಜನರೇ ಆ ಮೇಳವನ್ನ ಕಾಪಾಡಬೇಕು ಅಂತಲೂ ಈ ಮೂಲಗಳು ಹೇಳ್ತವೆ. ಹೌದು. ಅದಕ್ಕೆ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅಥವಾ ಜವಾಬ್ದಾರಿಯುತ ನಡವಳಿಕೆ ಎಂಬ ಪದ ಬಳಸಿದ್ದಾರೆ. ಅಲ್ಲಿ ಪೊಲೀಸರು ಸ್ವಚ್ಛ ಮಾಡೋರು ಇದ್ರೂ ನಮ್ಮ ಸ್ವಂತ ಜವಾಬ್ದಾರಿ ಯಾಕೆ ಅಷ್ಟು ಮುಖ್ಯ? ಯಾಕಂದ್ರೆ ಜನರ ಸಹಕಾರ ಇಲ್ಲದೆ ಯಾವ ವ್ಯವಸ್ಥೆಯೂ ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ, ಆ ಗುಂಪಿನಲ್ಲಿ ನಡೆಯಲು ಕಷ್ಟಪಡುವ ಎಲ್ಡರ್ಲಿ ಪರ್ಸನ್ಸ್ ಅಂದ್ರೆ ವಯಸ್ಸಾದವರಿಗೆ ಸಹಾಯ ಮಾಡೋದು ಅಪಘಾತಗಳನ್ನು ತಪ್ಪಿಸುತ್ತೆ. ಖಂಡಿತ. ಇನ್ನು ಕ್ಲೀನ್ಲೆಸ್ ಬಗ್ಗೆ ಯೋಚನೆ ಮಾಡಿ. 10,000 ಜನ ತಲಾ ಒಂದೊಂದು ಕಸ ಬಿಸಾಡಿದ್ರು ಅಲ್ಲಿರುವ ಸ್ವಚ್ಛತಾ ಸಿಬ್ಬಂದಿಗೆ ಅದನ್ನ ನಿಯಂತ್ರಿಸಲು ಸಾಧ್ಯವೇ ಇಲ್ವಲ್ವಾ? ನಿಖರವಾಗಿ. ಹಾಗಾಗಿ ಕಸವನ್ನು ಯಾವಾಗ್ಲೂ ಡಸ್ಟ್ಬಿನ್ನಲ್ಲೇ ಹಾಕೋದು
ಕೇವಲ ಒಂದು ನಿಯಮ ಅಲ್ಲ. ಹೌದು, ಅದೊಂದು ವ್ಯವಸ್ಥೆಗೆ ನಾವು ಮಾಡುವ ಸಹಾಯ. ಸರಿಯಾದ ವೇಸ್ಟ್ ಡಿಸ್ಪೋಸಲ್ ಮಾಡೋದ್ರಿಂದ ಆ ಪಾರ್ಕ್ ಮತ್ತು ರಸ್ತೆಗಳು ಸುಂದರವಾಗಿರ್ತವೆ. ನಾವೆಲ್ಲರೂ ಈ ಮೇಳದ ಸೂಪರ್ ಹೀರೋಗಳ ಸೈಡ್ ಕಿಕ್ ತರ ಕೆಲಸ ಮಾಡಿದಾಗ ಮಾತ್ರ ಆ ಜಾಗ ಚೆನ್ನಾಗಿರುತ್ತೆ. ಅರ್ಥ ಆಯ್ತು. ಮೇಳ ಎನ್ನುವುದು ಎಲ್ಲರೂ ಒಟ್ಟಾಗಿ ಹಂಚಿಕೊಳ್ಳುವ ಒಂದು ಜಾಗ. ಹೌದು, ಅಲ್ಲಿನ ಮಜಾ ಅನುಭವಿಸಲು ರೆಸ್ಪಾನ್ಸಿಬಲ್ ಬಿಹೇವಿಯರ್ ಎನ್ನುವುದು ನಾವು ನೀಡುವ ಪ್ರವೇಶ ಶುಲ್ಕವಿದ್ದಂತೆ. ನಮ್ಮ ಇಂದಿನ ವಿಶ್ಲೇಷಣೆಯನ್ನ ಸಾರಾಂಶ ಮಾಡೋದಾದ್ರೆ, ಮೇಳ ಅಂದ್ರೆ ಕೇವಲ ಆಟ ಮತ್ತು ತಿಂಡಿ ಅಲ್ಲ, ಅದೊಂದು ತಾತ್ಕಾಲಿಕ ನಗರವಿದ್ದಂತೆ. ನಿಜ. ಅಲ್ಲಿಗೆ ತಲುಪಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತೀವಿ. ಅಲ್ಲಿನ ಮಜಾ ಕೊಡಲು ಆ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರೆ, ಸುರಕ್ಷತೆಗೆ ಎಮರ್ಜೆನ್ಸಿ ಸರ್ವಿಸಸ್, ಮತ್ತು ಇದೆಲ್ಲವನ್ನೂ ಅಚ್ಚುಕಟ್ಟಾಗಿ ಕಾಪಾಡಲು ಪ್ರತಿಯೊಬ್ಬರ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅತ್ಯಗತ್ಯ. ಇದೊಂದು ಅತ್ಯುತ್ತಮವಾದ ಸಮುದಾಯ ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಚಿಕ್ಕುದಾಹರಣೆ ಅಲ್ವಾ? ಹೌದು. ಇದು ಕೊನೆಯಲ್ಲಿ ಒಂದು ಆಳವಾದ ಯೋಚನೆಗೆ ದಾರಿ ಮಾಡಿಕೊಡುತ್ತೆ. ಏನೋ ಯಾಚನೆ? ಮೇಲಾದದಲ್ಲಿ ನಾವೆಲ್ಲರೂ ತೋರುವ ಅದೇ ಸ್ವಚ್ಛತೆ ಮತ್ತು ಕಾಳಜಿಯನ್ನ ಪ್ರತಿದಿನ ನಮ್ಮ ಮನೆಯ ಸುತ್ತಮುತ್ತಲಿನ ರಸ್ತೆಗಳಲ್ಲೂ ತೋರಿಸಿದ್ರೆ ಹೇಗಿರುತ್ತೆ? ಓ, ಅದ್ಭುತವಾಗಿರುತ್ತೆ. ಆಗ ನಮ್ಮ ಇಡೀ ಊರೇ ಪ್ರತಿದಿನ ಒಂದು ಸುಂದರವಾದ, ಸುರಕ್ಷಿತವಾದ ಜಾತ್ರೆಯಂತೆ ಕಾಣುತ್ತೆ ಅಲ್ವಾ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದಿನ ಡೀಪ್ ಡೈವ್ ಅಲ್ಲಿ ಸಿಗೋಣ.